ಬನ್ನಿ, ನಮ್ಮ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾನು ಈಗಾಗಲೇ ಯೂನಿಟ್ ಟೆಸ್ಟ್ 2ಗೆ ಬೇಕಾಗಿರುವಂತಹ ಇಂಗ್ಲೀಷ್ ಎಲ್ಲ ಪಾಠಗಳನ್ನು ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಗೂ ವಿತ್ ಆನ್ಸರ್ಸ್ ಇದನ್ನೆಲ್ಲ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಫೆಡ್ರಿಕ್ ಡೋಗ್ಲಾಸ್ ಅಂತ ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಇರುವಂತಹ ಪಾಠದ ಮೇಲೆ 99% ಬರುವಂಥ ಒಂದು ಪ್ರಶ್ನೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಬಹಳ ಡಿಫಿಕಲ್ಟ್ ಪೇಪರ್ ರೆಡಿ ಮಾಡಿದ್ದಾರೆ. ಅಂದರೆ ಈ ಒಂದು ಪ್ರಶ್ನೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಫಿಕ್ಸ್ ಆಗಿ ಇರುತ್ತೆ. ಹಾಗಿದ್ರೆ ಪ್ರಶ್ನೆ ಏನು ಅಂತ ನಾವು ನೋಡೋಣ. ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ಸ್ ಡಿಡ್ ದ ಸ್ಲೇವ್ಸ್ ಸಫರ್ ಅಟ್ ದಿ ಹ್ಯಾಂಡ್ಸ್ ಆಫ್ ದ ಸ್ಲೇವ್ ಹೋಲ್ಡರ್ ಆ್ಯಂಡ್ ಹಿಸ್ ಮಿಸ್ಟ್ರೆಸ್. ನೋಡಿ, ವಾಟ್ ಕೈಂಡ್ ಆಫ್, ಯಾವ ತರಹದ ಏನಂತೀರ ತಾವು ಹಾರ್ಡ್ಶಿಪ್ಸ್ ಅಂತ ಹೇಳಿದರೆ ಕಷ್ಟಗಳನ್ನು ಡಿಡ್ ದ ಸ್ಲೇವ್ಸ್, ಅಲ್ಲಿ ಇದ್ದಂಥ ಸ್ಲೇವ್ಸ್ಗಳು, ಎಲ್ಲಿ ವೈಟ್ ಮಾಸ್ಟರ್ ಅಂಡರಲ್ಲಿ ಕೆಲಸ ಮಾಡುವಂಥ ಸ್ಲೇವ್ಸ್ಗಳು ಸಫರ್ ಅನುಭವಿಸಿದರು ಅಟ್ ದ ಹ್ಯಾಂಡ್ಸ್ ಆಫ್ ದ ಸ್ಲೇವ್ ಹೋಲ್ಡರ್ ಅಂದ್ರೇ ವೈಟ್ ಮಾಸ್ಟರ್ ಅಂತ, ಆ್ಯಂಡ್ ಹಿಸ್ ಮಿಸ್ಟರ್ಸ್, ಅವರ ಹೆಂಡತಿಯಂದಿರು ಅಂತ. ಅಂದರೆ ಇಬ್ಬರು ಕೂಡ ವೈಟ್ ಮಾಸ್ಟರ್ಸು ವೈಟ್ ಮಿಸ್ಟರ್ಸ್ ಯಾವ ರೀತಿಯಾಗಿ ಇವರಿಗೆಲ್ಲರಿಗೂ ಕೂಡ ಟಾರ್ಚರ್ಗಳನ್ನು ಕೊಟ್ಟರು. ಯಾರಿಗೆ? ಬ್ಲ್ಯಾಕ್ ಸ್ಲೇವ್ಸ್ಗಳಿಗೆ. ಸ್ಪೆಷಲ್ಲಾಗಿ ಫೆಡ್ರಿಕ್ ಡೋಗ್ಲಾಸ್ ತನ್ನ ಬಗ್ಗೆ ಆಟೋಬಯೋಗ್ರಫಿಯನ್ನು ಬರೆದಾಗ ಅದನ್ನೇ ಹೇಳ್ತಾನೆ, ದ ಮಿಸ್ಟ್ರೆಸ್ ಆಲ್ವೇಸ್ ಫೌಂಡ್ ಫಾಲ್ಟ್ ವಿತ್ ದಿ ಸ್ಲೇವ್ಸ್. ನಮ್ಮ ವೈಟ್ ಮಾಸ್ಟರಿನ ಹೆಂಡತಿಯಂದರು ಆಲ್ವೇಸ್ ಅಂತ ಹೇಳಿದರೆ ಸದಾ ನಮ್ಮ ಒಂದು ಕೆಲಸಗಳಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇದ್ದರು. ಫೈಂಡ್ ದ ಫಾಲ್ಟ್ಸ್ ವಿತ್ ದ ಸ್ಲೇವ್ಸ್, ಪರ್ಟಿಕ್ಯುಲರ್ಲಿ ವಿತ್ ದಿ ಮೊಲಾಟೋ ಚಿಲ್ಡ್ರನ್. ಆಲ್ರೆಡಿ ನಾನು ನಿಮಗೆಲ್ಲರಿಗೂ ಕೂಡ ಮೊಲಾಟೋ ಚಿಲ್ಡ್ರನ್ ಅಂದರೆ ಯಾರು ಅಂತ ಹೇಳಿದ್ದೀನಿ. ದಿ ಬೇಬಿ, ಹೌದಲ್ವಾ, ದ ಪರ್ಸನ್ ಅಥವಾ ದಿ ಚೈಲ್ಡ್ ಹೂ ವಾಸ್ ಬಾರ್ನ್ ಫಾರ್ ಬ್ಲ್ಯಾಕ್ ವುಮೆನ್ ಆ್ಯಂಡ್ ವೈಟ್ ಮಾಸ್ಟರ್. ಇಲ್ಲೀಗಲ್ ರಿಲೇಷನ್ಶಿಪ್ಪಿಗೆ ಹುಟ್ಟಿದಂತಹ ಮಕ್ಕಳಿಗೆ ಯಾರಾಗಿರಬೇಕು? ಬ್ಲ್ಯಾಕ್ ವುಮೆನ್ ಆಗಿರಬೇಕು, ವೈಟ್ ಮಾಸ್ಟರ್ ಆಗಿರಬೇಕು. ಅಂಥ ಮಕ್ಕಳಿಗೆ ಮೊಲಾಟೋ ಚಿಲ್ಡ್ರನ್ ಅಂತ ಕರೀತಾ ಇರ್ತಾರೆ. ಅಂಥ ಮಕ್ಕಳಲ್ಲಿ ಈ ಮಿಸ್ಟ್ರೆಸ್ಗಳು, ಹೆಂಡತಿಯಂದಿರು ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ. ಏಕೆಂದರೆ ಅವರಿಗೆ ಪನಿಷ್ಮೆಂಟ್ ಕೊಡೋಣ ಅಂತ. ಎನ್ಶ್ಯೂರ್ ದಟ್ ದೇ ಕೇಮ್ ಅಂಡರ್ ದಿ ಲ್ಯಾಶ್, ಹೊಡೆಯೋಣ ಅಂತ. ವೆನ್ ಎವರ್ ಶಿ ಸಸ್ಪೆಕ್ಟೆಡ್ ಹರ್ ಹಸ್ಬೆಂಡ್ ಆಫ್ ಶೋಯಿಂಗ್ ಎಕ್ಸ್ಟ್ರಾ ಫೇವರ್ಸ್ ಟು ಹಿಸ್ ಮೊಲಾಟೋ ಚಿಲ್ಡ್ರನ್. ನೋಡಿ ಎಷ್ಟು ನೀಟಾಗಿದೆ. ಯಾವಾಗ ತನ್ನ ಗಂಡ ಅನೈತಿಕ ಸಂಬಂಧ ಹುಟ್ಟಿದಂಥ ಮಕ್ಕಳ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ನೋ, ಸಸ್ಪೆಕ್ಟ್ ದಟ್ ಹಸ್ಬೆಂಡ್ ಆಫ್ ಶೋಯಿಂಗ್ ಎಕ್ಸ್ಟ್ರಾ ಫೇವರ್ಸ್ ಟು ಹಿಸ್ ಮೊಲಾಟೋ ಚಿಲ್ಡ್ರನ್ ವಿಚ್ ಹೀ withheld from other black slaves, her anger was even more. ಅಂದರೆ ಅರ್ಥ ಆಗುತ್ತಾ? ಅವಳ ಸಿಟ್ಟು ಇನ್ನೂ ಜಾಸ್ತಿ ನೆತ್ತಿಗೆ ಇರೋದು. ಏನಕ್ಕೆ? ಶಿ ಕಂಪೈಲ್ಡ್ ಹರ್ ಹಸ್ಬೆಂಡ್ ಟು ಸೆಲ್ ದಿಸ್ ಕ್ಲಾಸ್ ಆಫ್ ಸ್ಲೇವ್ಸ್. ಹಾಗಾಗಿ ಮನೆಯಲ್ಲಿ ತನ್ನ ಗಂಡನ ಅನೈತಿಕ ಸಂಬಂಧದಿಂದ ಇಲ್ಲಿಗಲ್ ರಿಲೇಷನ್ಶಿಪ್ಪಿಗೆ ಹುಟ್ಟಿದಂಥ ಮಕ್ಕಳಿಗೆಲ್ಲರಿಗೂ ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಅವಳು ಬಯಸ್ತಾ ಇರಲಿಲ್ಲ. ಇವರಿಗೆಲ್ಲರಿಗೂ ಕೂಡ ಬೇರೆ ಕಡೆ ಮಾರಿಬಿಡಿ ಅಂತ ಹೇಳ್ತಾ ಇದ್ಲು. ಇಫ್ ಹಿ ಡಿಡ್ ನಾಟ್, ಅವನೇನಾದರೂ ತಿಂದಿರಲಿಲ್ಲ ಅಂದರೆ, ದಿ ಮಾಸ್ಟರ್ ಹ್ಯಾಸ್ ಟು ವಿಪ್ ಸಚ್ ಸ್ಲೇವ್ಸ್ ಹಿಮ್ಸೆಲ್ಫ್. ತನ್ನ ಗಂಡನ ಕೈಯಿಂದಲೇ ಅವರಿಗೆಲ್ಲರಿಗೂ ಕೂಡ ಪನಿಷ್ಮೆಂಟ್ಗಳನ್ನು ಹೊಡಿಲಿಕ್ಕೆ, ವಿಪ್ ಅಂತ ಹೇಳಿದರೆ ಅರ್ಥ ಆಯ್ತಲ್ವ, ಚಾಟಿಯಿಂದ ಹೊಡಿಲಿಕ್ಕೆ ಹೇಳ್ತಾ ಇದ್ಲು. ಆರ್ ಸಿ ಒನ್ ಆಫ್ ಹಿಸ್ ಸನ್ಸ್, ಗಂಡ ಒಪ್ಕೊಳ್ಳಿಲ್ಲ ಅಂದರೆ ತನ್ನ ಸ್ವಂತ ಮಗನಿಗೆ ಚಾಟಿಯನ್ನು ಕೈಯಲ್ಲಿ ಕೊಟ್ಟು ದೋಸ್ ಬ್ಲ್ಯಾಕ್ ಸ್ಲೇವ್ಸ್ ನಥಿಂಗ್ ಬಟ್ ಟು ದಿ ಮೊಲಾಟೋ ಚಿಲ್ಡ್ರನ್ಗೆ ಪನಿಷ್ಮೆಂಟನ್ನು ಕೊಡುವಂಥ. ದಸ್ ವಿ ಸಿ ದಟ್ ದ ಸ್ಲೇವ್ಸ್ suffered unbearable hardships at the hands of the slaveholder and this mistress, and if the master happened to be the father of the slave, the plight of such a slave was even worse. ಅಂದರೆ ಸ್ವಂತ ಮಗನೇ ಆಗಿದ್ದರೆ, ಅವನು ಅನೈತಿಕ ಸಂಬಂಧದಿಂದ ಹುಟ್ಟಿದ ಒಂದು ಮಗನ ಆಗಿದ್ದರೆ ಇನ್ನೂ ಕಠೋರವಾದ ಶಿಕ್ಷೆಗಳನ್ನು ಆ ಮಿಸ್ಟ್ರೆಸ್ ಕೊಡಲಿಕ್ಕೆ ಹೇಸ್ತಾ ಇರಲಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಹೆಚ್ಚಿನ ಸಮಯವನ್ನು ನಾವು ತೆಗೆದುಕೊಳ್ಳದೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ಚೆನ್ನಾಗಿ ಓದಿ. ಇಂಥ ಆನ್ಸರ್ಸ್ಗಳನ್ನು ತಾವುಗಳು ಎಕ್ಸಾಮಲ್ಲಿ ಬರೆದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕಡಿಮೆ ಅಂಕಗಳನ್ನು ಕೊಡಲ್ಲ, ಔಟ್ ಅಂಕಗಳನ್ನು ಕೊಡ್ತಾರೆ. ತಾವುಗಳು ಕಮೆಂಟ್ಸನ್ನು ನೋಡಿದರೆ ಓದಿದರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. Many of them, they are following our YouTube channel, particularly first year and second year PUC students, and they are gaining good marks. They are getting good marks. They scored good marks. They are planning to get out in future. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಅದರಲ್ಲಿ ಆಗಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೇವೆ. ಧನ್ಯವಾದಗಳು.